ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್. ಇವತ್ತಿನ ರೆಸಿಪಿ ಬಂದು ಬೇಳೆ ಒಬ್ಬಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೇನು ಯುಗಾದಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ ಅಲ್ವಾ, ಎಲ್ಲರೂ ಕೂಡ ಮಾಡ್ಕೋಬೇಕಾದಂತಹ ಒಂದು ರೆಸಿಪಿ ಈ ಒಂದು ಹೋಳಿಗೆ. ತುಂಬ ಜನಕ್ಕೆ ಹೋಳಿಗೆ ಮಾಡೋದು ಬರುತ್ತೆ, ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ, ಮೆಜರ್ಮೆಂಟ್ಸಲ್ಲಿ ಕನ್ಫ್ಯೂಷನ್ ಇರುತ್ತೆ. ಹೊಸದಾಗಿ ಮಾಡೋರು ಕೂಡ ಹೆಲ್ಪ್ ಆಗೋ ಥರ ಪ್ರತಿಯೊಂದು ಸ್ಟೆಪ್ಪು ಕೂಡ ಕ್ಲಿಯರಾಗಿ ಎಷ್ಟು ಮೆಜರ್ಮೆಂಟ್ಸಿಗೆ ಯಾವ ಥರ ಮಾಡ್ಕೋಬೇಕು ಪರ್ಫೆಕ್ಟ್ ಆದಂತಹ ಹೋಳಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಶೇರ್ ಮಾಡಿ. ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋನ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಈ ಒಂದು ಒಳ್ಳೆ ರೆಸಿಪಿಯನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಎಂಜಾಯ್ ಮಾಡ್ಬೋದು. ಬನ್ನಿ ಈ ಒಂದು ರೆಸಿಪಿಯನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1/4 kg ಆಗಷ್ಟು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ಅದು ಕೂಡ ನಾಟಿ ಬೇಳೆ. ನಾಟಿ ಬೇಳೆ ಯಾವ ಥರ ಚೂಸ್ ಮಾಡ್ಕೊಳ್ಳೋದಂದರೆ, ಬೇಳೆ ಒಂದು ಸ್ವಲ್ಪ ರೌಂಡಾಗಿ ಸ್ವಲ್ಪ ಸಣ್ಣದಾಗಿರುತ್ತೆ, ಅಗಲ ಇರೋದಿಲ್ಲ, ಗುಂಡು ಗುಂಡಿಗೆ ಸಣ್ಣ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ತೊಗರಿಬೇಳೆಯಿಂದ ಹೋಳಿಗೆಯನ್ನು ಮಾಡ್ಕೊಳ್ಳೋದ್ರಿಂದ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸ್ಕೋಬೇಕು. ಇದನ್ನು ಒಂದು ಪಕ್ಕಕ್ಕೆ ಎತ್ತಿಟ್ಕೊಂಡು ನಾವು ಮೊದಲು ಹಿಟ್ಟನ್ನು ನಾದ್ಕೊಳ್ಳೋಣ. ನಾನಿಲ್ಲಿ ಎಷ್ಟು ಅಂದರೆ 1/4 kg ಆಗಷ್ಟು ಬೇಳೆಗೆ ಈ ಬೌಲ್ ತುಂಬ ಬಂದಿತ್ತು. ನಾನು ಅದೇ ಬೌಲ್ ಫುಲ್ ಆಗಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಬೌಲ್ ಫುಲ್ ಆಗಷ್ಟು ಮೈದಾ ಹಿಟ್ಟಾದರೆ ಸಾಕಾಗಿಬಿಡುತ್ತೆ. ಇನ್ ಕೇಸ್ ಇರಲಿ ಅಂತೇಳ್ಬಿಟ್ಟು ನಾನು ಇನ್ನೊಂದು 3-4 ಟೇಬಲ್ ಸ್ಪೂನ್ ಜಾಸ್ತಿ ಆಗಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಪಿಂಚ್ ಆಫ್ ಸಾಲ್ಟು, ಒಂದು 1/4 ಟೇಬಲ್ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಇದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಮಗೆ ಒಬ್ಬಟ್ಟು ಚೆನ್ನಾಗಿ ಮಾಡೋದು ಬರುತ್ತೆ ಅಂತಂದರೆ ಒಂದು ಬೌಲು ಬೇಳೆಗೆ ಒಂದು ಬೌಲ್ ಆಗಷ್ಟು ಹಿಟ್ಟು ಕರೆಕ್ಟಾಗಿ ಸರಿ ಹೋಗುತ್ತೆ. ನಾವು ಪರ್ಫೆಕ್ಟಾಗಿ ಬೇಳೆಯನ್ನು ಬೇಯಿಸ್ಕೊಂಡ್ರೆ, ಇನ್ ಕೇಸ್ ಬೇಳೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೆ ಇನ್ನು ಸ್ವಲ್ಪ ಬೇಕಾಗತ್ತೆ ಅಂತೇಳ್ಬಿಟ್ಟು ಇನ್ನೊಂದು 3-4 ಟೇಬಲ್ ಸ್ಪೂನ್ ಆಗಷ್ಟು ಮೈದಾ ಹಿಟ್ಟನ್ನು ಜಾಸ್ತಿ ನಾದ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ನಾವು ನಾದ್ಕೋಬೇಕಾಗತ್ತೆ. ಒಂದೇ ಸಲ ಯಾವುದೇ ಕಾರಣಕ್ಕೂ ಹಿಟ್ಟಿಗೆ ಜಾಸ್ತಿ ನೀರನ್ನು ಸೇರಿಸ್ಕೋಬಾರ್ದು. ಒಂದೇ ಸಲ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ನೀರೆಲ್ಲ ಚೆನ್ನಾಗಿ ಎಳ್ಕೊಂಬಿಡತ್ತೆ, ಹಿಟ್ಟು ಅಷ್ಟು ಸಾಫ್ಟಾಗಿ ಬರೋದಿಲ್ಲ. ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಎಲ್ಲ ಕೂಡ ಹಿಟ್ಟು ಸಪ್ರೇಟಾಗಿಲ್ದಿರ ಅಂದರೆ ಅಂಟ್ಕೊಂಡು ಬರಬೇಕು. ಆ ರೀತಿ ಆಗೋ ತನಕ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನೋಡ್ಕೊಳ್ತಾ ಒಂದು ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ಹಿಟ್ಟನ್ನು ಈ ಹದ ಬರೋ ತನಕ ಚೆನ್ನಾಗಿ ನಾದ್ಕೋಬೇಕು. ನಂತರ ಕೌಂಟರ್ ಟಾಪನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದರ ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ಲೈಟಾಗಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಕೈಗೆ ತಗೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ಹಿಟ್ಟನ್ನು ನಾದ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಬೇಗ ನಾದ್ಕೊಂಡ್ಬಿಡ್ತೀವಿ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಬೌಲಲ್ಲಿ ಈ ರೀತಿಯಾಗಿ ನಾದ್ಕೋಬೇಕಂದ್ರೆ ಸುಮಾರು ಟೈಮ್ ತಗೊಳುತ್ತೆ. ಈ ರೀತಿಯಾಗಿ ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡು ನಾದ್ಕೊಳ್ಳೋದ್ರಿಂದ ತುಂಬ ಬೇಗ ಆಗುತ್ತೆ, ತುಂಬ ಒಳ್ಳೆ ಫೈನ್ ಸ್ಟ್ರಕ್ಚರಲ್ಲಿ ಬರುತ್ತೆ. ನೋಡಿ, ಈ ರೀತಿ ಸಾಫ್ಟಾಗಿರಬೇಕು. ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಮೃದುವಾಗಿ, ಅಂದರೆ ನಾವು ಜಾಮೂನ್ಗೆಲ್ಲ ಹಿಟ್ಟು ಯಾವ ಥರ ನಾದ್ಕೊಳ್ತೀವೋ ಆ ರೀತಿಯಲ್ಲಿರಬೇಕು. ಇದನ್ನು ಈಗ ಅದೇ ಬೌಲ್ಗೆ ಹಾಕ್ಕೊಂಡು ಪ್ಲೇಟನ್ನು ಮುಚ್ಕೊಂಡು ಟೈಮ್ ಇದ್ದರೆ ಅಟ್ಲೀಸ್ಟು ಒಂದು 2 ಅವರ್ಸ್ ನೆನೆಸ್ಕೊಂಡ್ರೆ ಮೈದಾ ಹಿಟ್ಟು ತುಂಬ ಚೆನ್ನಾಗಿ ನೆನೆಯುತ್ತೆ, ಒಬ್ಬಟ್ಟು ಸೂಪರಾಗಿ ಬರುತ್ತೆ. ಇನ್ ಕೇಸ್ ಟೈಮ್ ಇಲ್ಲ ಅಂತಂದರೆ ಕೂಡ ಅಟ್ಲೀಸ್ಟ್ ಹಾಫ್ ಆನ್ ಅವರಿಂದ 1 ಅವರ್ ಆದರೂ ಕೂಡ ರೆಸ್ಟ್ ಮಾಡ್ಕೋಬೇಕು. ಈಗ ನಾವು ಬೇಳೆಯನ್ನು ಬೇಯಿಸ್ಕೊಳ್ಲಿಕ್ಕೆ ಬೇಳೆಯನ್ನು 2 ಸಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೊಂಡು ನಾನು ಬೇಳೆಯನ್ನು ಬೇಯಿಸ್ಕೊಳ್ಳೋಣ. ಇದನ್ನು ಬೇಳೆ ಕಟ್ಟೆ ಸಾರಿಗೆ ಬಳಸ್ಕೋಬೋದು. ಇದಕ್ಕೇ ಒಂದು ಸ್ವಲ್ಪ ಅರಿಶಿಣ ಪುಡಿ, 1 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಳ್ಳೋದ್ರಿಂದ ಬೇಗ ಹುಕ್ಕೋಗೋದಿಲ್ಲ, ಅದೇ ರೀತಿಯಲ್ಲಿ ಹುಕ್ಕೋಗೋದು ಇಲ್ಲ, ನಂತರ ಬೇಳೆ ಬೇಗ ಕೂಡ ಬೆಂದೋಗ್ಬಿಡುತ್ತೆ. ನೋಡಿ, ಮಧ್ಯದಲ್ಲಿ ಈ ರೀತಿ ನೊರೆ ಮೇಲೆ ಬರುತ್ತಲ್ವ, ಈ ಒಂದು ನೊರೆಯನ್ನು ಒಂದು ಸ್ಪೂನ್ನ ತಗೊಂಡು ನೀಟಾಗಿ ಸಪ್ರೇಟ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಅನಿಸುತ್ತೆ. ನೋಡಿ, ಮಧ್ಯದಲ್ಲಿ ಬೇಯ್ತಾ ಇದ್ದಾಗ ಬರೋದನ್ನು ಇದನ್ನು ತೆಗೆದು ಪಕ್ಕಕ್ಕೆ ಹಾಕಿಬಿಡಿ. ಬೇಳೆನ ಮಧ್ಯದಲ್ಲಿ ಚೆಕ್ ಮಾಡ್ಕೊಳ್ತಾ ಇರಬೇಕು. ಬೇಳೆ ತುಂಬ ಚೆನ್ನಾಗಿ ಬೆಂದೋದ್ರೆ ಚೆನ್ನಾಗಿರಲ್ಲ, ಒಂದು ಹದಕ್ಕೆ ಬೇಯಬೇಕು ಅಷ್ಟೇ. ಈಗ ನೋಡೋಣ, ತೋರಿಸ್ತೀನಿ ನಾನು ಎಷ್ಟು ಮಾತ್ರ ಬೇಳೆ ಬೆಂದಿರಬೇಕು ಅಂತ. ಈಗ ನಾನೊಂದು ಪ್ಲೇಟ್ಗೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೇಳೆ ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ಪ್ಲಿಟ್ ಆಗಿರುತ್ತೆ, ಅಂದರೆ ಹರಳ್ದಂಗೆ ಹರಳಿರುತ್ತೆ, ಎಡ್ಜಸ್ ಎಲ್ಲ ಸ್ವಲ್ಪ ಹೊಡೆದಂಗೆ ಆಗಿರುತ್ತೆ. ಆಗ ನಮಗೆ ಬೇಳೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಕೈಗೆ ತಗೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಿದಾಗ ಒಳಗಡೆ ಗಂಟು ಅಂದರೆ ಗಟ್ಟಿ ಇರಬಾರ್ದು, ನೀಟಾಗಿ ಈ ರೀತಿ ಸಾಫ್ಟಾಗಿ ಬಂದುಬಿಡಬೇಕು ಕೈಯಿಂದ ನಾವು ಪ್ರೆಸ್ ಮಾಡಿದಾಗ.
ಒಬ್ಬಟ್ಟು ಮಾಡ್ಕೊಳ್ಳುವಾಗ ನಾವು ಬೇಳೆಯನ್ನು ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬೇಯಿಸ್ಕೊಳ್ತೀವೋ ಹೋಳ್ಗೆ ಮಾಡ್ಕೊಳೋದು ಅಷ್ಟೊಂದು ಸುಲಭ ಆಗುತ್ತೆ. ಹೋಳ್ಗೆ ಮಾಡೋ ಟ್ರಿಕ್ಕೆಲ್ಲ ಇರೋದು ಏನಪ್ಪ ಅಂತಂದರೆ ಹಿಟ್ಟನ್ನು ನಾದ್ಕೊಳ್ಳೋದು, ಬೇಳೆಯನ್ನು ಬೇಯಿಸ್ಕೊಳ್ಳೋದ್ರಲ್ಲೇ ಇದೆ. ಇದು ಎರಡರಲ್ಲಿ ಎಡವಟ್ಟಾಗಿದೆ ಅಂದರೆ ಒಬ್ಬಟ್ಟು ಮಾಡ್ಕೊಳೋದು ಒಂದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಇದೆರಡು ಕರೆಕ್ಟಾಗಿದೆ ಅಂದರೆ ಒಬ್ಬಟ್ಟು ಮಾಡೋದು ತುಂಬಾ ಸುಲಭ. ಈಗ ಕರೆಕ್ಟಾಗಿ ಬೆಂದಿದೆ, ಹಾಗಾಗಿ ನಾನು ಇದರಲ್ಲಿ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ನೀರಿಂದ ನಾವು ರಸಮನ್ನು ಮಾಡ್ಕೊಳ್ತೀವಿ. ಬೇಳೆ ಆದರೆ ಹೋಳಿಗೆಯನ್ನು ಮಾಡ್ಕೊಳ್ತೀವಿ. ತುಂಬಾ ಚೆನ್ನಾಗಿರುತ್ತೆ ರಸಮ್ ಕೂಡ. ಆ ರೆಸಿಪಿಯನ್ನು ಕೂಡ ನಾನು ಮುಂದೊಂದು ದಿನ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಎಲ್ಲ ಹರಳ್ಕೊಂಡಿದೆ ಅಂತ. ನಾನು ಹೇಳ್ದೆ ಅಲ್ವಾ ಸ್ಪ್ಲಿಟ್ ಆಗಿರುತ್ತೆ ಅಂತ, ಈ ರೀತಿಯಾಗಿ ಸ್ಪ್ಲಿಟ್ ಆಗಿರುತ್ತೆ. ಈಗ ನಾನು ಬೇಳೆ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಬೇಯಿಸ್ಕೊಂಡಿರುವ ಬೇಳೆಗೆ ಬೆಲ್ಲವನ್ನು ಆದಷ್ಟು ನುಣ್ಣಗೆ ಕುಟ್ಕೊಂಡು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ತುರಿಮಣಿ ಇರುತ್ತೆ ಅಲ್ವಾ, ಅದರಲ್ಲಿ ನೀಟಾಗಿ ತುರ್ಕೊಂಡು ನಾನು ಬೇಳೆ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನೋ ಸೇಮ್ ಕ್ವಾಂಟಿಟಿಯಲ್ಲಿ ನಾನು ಬೆಲ್ಲವನ್ನು ತೊಗೊಂಡಿದ್ದೀನಿ. ಇಷ್ಟಾದರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ತೀರಾ ಸ್ವೀಟ್ ಜಾಸ್ತಿ ಇರೋದಿಲ್ಲ, ತೀರಾ ಕಡಿಮೆ ಕೂಡ ಇರೋದಿಲ್ಲ. ಬೇಳೆ ಎಷ್ಟು ಪ್ರಮಾಣ ಇದೆಯೋ ಅಷ್ಟು ಪ್ರಮಾಣ. ಈಗ ನಾನು 3-4 ಏಲಕ್ಕಿಯನ್ನು ಕೂಡ ಲೈಟಾಗಿ ಕುಟ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಪಾಕ ಏನು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲಿ ಗ್ರೈಂಡ್ರ್ ಇದ್ದರೆ ಈಸಿಯಾಗಿ ಗ್ರೈಂಡ್ರಿಗೆ ಒಂದೇ ಸರಿನೇ ಹಾಕ್ಕೊಬಿಡ್ಬೋದು. ಇನ್ ಕೇಸ್ ಗ್ರೈಂಡ್ರ್ ಇಲ್ಲ ಅಂತಂದರೆ ಕೂಡ ಈ ರೀತಿ ಸಣ್ಣ ಮಿಕ್ಸರ್ ಜಾರಲ್ಲಿ ರುಬ್ಕೊಂಡ್ರೇ ಈ ಒಂದು ಬೇಳೆಯನ್ನು ಚೆನ್ನಾಗಿ ರುಬ್ಕೊಂಡಿಕ್ಕೆ ಆಗುತ್ತೆ. ನೋಡಿ, ತೀರಾ ಜಾಸ್ತಿ ಹಾಕ್ಕೋಬಾರ್ದು. ನಾವು ತೊಗೊಂಡಿರುವಂಥ ಈ ಒಂದು 1/4 kgನ ಒಂದು 5 to 6 ಬ್ಯಾಚಸ್ ಆಗಿ ರುಬ್ಕೋಬೇಕು. ಅದನ್ನು ಕೂಡ ಮಧ್ಯದಲ್ಲಿ ಆಫ್ ಆನ್ ಮಾಡ್ಕೊಳ್ತಾ ರುಬ್ಕೋಬೇಕಾಗುತ್ತೆ. ಇಲ್ಲಾಂದರೆ ಬೇಳೆ ಖಂಡಿತ ನುಣ್ಣಗಾಗೋದಿಲ್ಲ. ನೋಡಿ, ಈ ರೀತಿಯಾಗಿ ಒಂದು ಸ್ವಲ್ಪ ಕೂಡ ಬೇಳೆ ಇರಬಾರ್ದು. ಸಾಧ್ಯವಾದಷ್ಟು ಬೇಳೆಯನ್ನು ನುಣ್ಣಗೆ ರುಬ್ಕೋಬೇಕು. ಹದ ಕೂಡ ಈ ರೀತಿಯಾಗಿ ಬರುತ್ತೆ. ನಾನು ಹೇಳಿದಂಥ ಪರ್ಫೆಕ್ಟ್ ಆದಂಥ ಕನ್ಸಿಸ್ಟೆನ್ಸಿಯಲ್ಲಿ ಬೇಳೆ ಮತ್ತು ಬೆಲ್ಲವನ್ನು ಸೇರಿಸ್ಕೊಂಡು ಬೇಳೆಯನ್ನು ಸರಿಯಾಗಿ ರುಬ್ಕೊಂಡಿದ್ದ ಹದದಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಹದದಲ್ಲಿ ಇರಬೇಕು ಬೇಳೆ. ಇನ್ ಕೇಸ್ ನಿಮಗೆ ತೆಳ್ಳಗೆ ಆಗೋಗಿದೆ ಹೂರಣ ಅಂತಂದರೆ ನಂತರ ಒಂದು ಪಾತ್ರೆಗೆ ಹಾಕಿ ಒಂದು 2-3 ನಿಮಿಷ ಸ್ಟವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮನ್ನು ಇಟ್ಕೊಂಡು ಒಂದು ಸ್ವಲ್ಪ ಹುರಿತಾ ಇದ್ದರೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ, ತೇವಾಂಶ ಎಲ್ಲ ಹೋಗಿ. ಹದ ಮಾತ್ರ ಹೋಳಿಗೆ ಮಾಡ್ಕೊಳ್ಲಿಕ್ಕೆ ಈ ರೀತಿಯಾಗಿ ಇರಬೇಕು. ಇನ್ ಕೇಸ್ ಆಗೂ ಮಾಡಿಲ್ಲ ಅಂತಂದರೆ ಒಣಕೊಬ್ಬರಿ ಇರುತ್ತೆ ಅಲ್ವ, ಒಣಕೊಬ್ಬರಿ ಏನಾದರೂ ಇದ್ದರೆ ಅದನ್ನು ಒಂದು ಸ್ವಲ್ಪ ಸಣ್ಣದಾಗಿ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕೂಡ ಈ ಒಂದು ಹೂರಣ ಇನ್ನು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಇನ್ ಕೇಸ್ ತೆಳ್ಳಗಾಗಿದ್ದಾಗ ಮಾತ್ರ. ನನಗೆ ಪರ್ಫೆಕ್ಟಾಗಿ ಸರಿ ಹೋಗಿದೆ, ನಾನೇನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಈಗ ಮೈದಾ ಹಿಟ್ಟನ್ನು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಹಳ್ಕೊಂಡಿದೆ ಅಂತ ಮೈದಾ ಹಿಟ್ಟು. ಈಗ ಇದನ್ನು ಮತ್ತೊಂದು ಸಲ ಲೈಟಾಗಿ ನಾದ್ಕೊಳ್ಳೋಣ. ನೋಡಿ, ಈ ರೀತಿ ಜಗ್ಗದಾಗ ಮೇಲಕ್ಕೆ ಬಳ್ಳಿ ಥರ ಬರಬೇಕು, ಮುರಿದೋಗಬಾರ್ದು. ಆಗ ನಮಗೆ ಹಿಟ್ಟು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಅಂತ. ನಾನಿಲ್ಲಿ ಒಂದು 1 hour ಅಷ್ಟು ರೆಸ್ಟ್ ಮಾಡಿದ್ದೀನಿ. 1 hour ಕೂಡ ಇಲ್ಲ, ಸ್ವಲ್ಪ ಟೈಮ್ ಕಡಿಮೆ ಇದೆ ಅಂತ. ಟೈಮ್ ಜಾಸ್ತಿ ಇದ್ದರೆ ಇನ್ನೊಂದು ಅವರ್ ಇಟ್ಟರೆ ಇನ್ನೂ ಚೆನ್ನಾಗಿ ಹಳ್ಕೊಳುತ್ತೆ. ಈಗ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ. ನಾವು ಬಾಲ್ಸನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ, ಈ ಒಂದು ಹೂರಣದ್ದು ಇದನ್ನು ಬಾಲ್ ಮಧ್ಯದಲ್ಲಿ ಇಟ್ಬಿಟ್ಟು ಈ ರೀತಿಯಾಗಿ ಕವರ್ ಮಾಡ್ಕೋಬೇಕು ಹಿಟ್ಟನ್ನು. ನಂತರ ಕೈನಿಂದ ಒಂದು ಸ್ವಲ್ಪ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ಎಣ್ಣೆ ಹಚ್ಕೊಂಡು. ಒಂದೇ ಸಲ ನಾವು ಡೈರೆಕ್ಟಾಗಿ ಕವರನ್ನು ಹಾಕ್ಕೊಂಡಿದ್ದೀವಿ ಮೇಲೆಗಡೆ ಅಂತಂದರೆ ಮೈದಾ ಹಿಟ್ಟು ಒಂದು ಕಡೆ ಇದ್ದೋಗ್ಬಿಡುತ್ತೆ, ಹೂರಣ ಒಂದು ಕಡೆಗೆ ಬಂದುಬಿಟ್ಟು ಎಡ್ಜಲ್ಲಿ ಒಂದು ಸ್ವಲ್ಪ ಪೈಪ್ ಥರ ಫಾರ್ಮ್ ಆಗಿಬಿಟ್ಟು ಮೈದಾ ಹಿಟ್ಟೆಲ್ಲ ಸೈಡ್ಸ್ ಕೊಟ್ಟೋಗಿರುತ್ತೆ. ಆಗಬಾರ್ದು, ಹಾಗೆ ಚೆನ್ನಾಗಿರೋದಿಲ್ಲ. ಕೈಯಿಂದ ಪೇಪರ್ ಹಾಕ್ಕೊಳ್ದೇ, ನಾವು ಕವರ್ ಹಾಕ್ಕೊಳ್ದೇ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನಂತರ ಕವರನ್ನು ಹಾಕ್ಕೊಂಡು ನಾವು ಈ ರೀತಿ ಜರುಗಿಸ್ಕೊಳ್ಳೋದ್ರಿಂದ ಹೋಳಿಗೆ ಅನ್ನೋದು ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಎಷ್ಟು ಕಷ್ಟಪಟ್ಟು ಮಿಕ್ಸಿ ಮಾಡಿಕೊಂಡು ಅಲ್ಲಲ್ಲಿ 1-2 ಬೇಳೆ ಇದ್ದುಬಿಟ್ಟಿದೆ ಮಿಕ್ಸಿಯಲ್ಲಿ. ಇದಂತೂ ಕಾಮನ್ ಆಗಿ ಹಾಗೆ ಆಗುತ್ತೆ. ಈಗ ಒಲೆ ಮೇಲೆ ಹೆಂಚು ಕೂಡ ಬಿಸಿ ಆಗಿದೆ. ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹೋಳಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಕೂಡ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹೆಲ್ತ್ ಕಾನ್ಷಿಯಸ್ ಅಂದರೆ ಏನು ಕೂಡ ತಿನ್ನಲಿಕ್ಕೆ ಆಗೋದಿಲ್ಲ. ಇಂಥ ರೆಸಿಪಿಗಳನ್ನು ಯಾವಾಗಾದರೂ ಇಷ್ಟಪಟ್ಟು ಮಾಡ್ಕೊತೀವಲ್ವ, ಅವತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಕೂಡ ಏನು ಪರವಾಗಿಲ್ಲ ಅಂತ ನನ್ನ ಒಪಿನಿಯನ್ನು. ನಿಮ್ಗೆ ಬೇಡ ಅಂತಂದರೆ ಹಾಗೆ ಕೂಡ ಸುಟ್ಕೋಬೋದು. ನೋಡ್ತಾ ಇದ್ರಲ್ವ, ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ತಿರುಗಿಸ್ಕೊಳ್ತಾ ಹೋಳಿಗೆಯನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಮತ್ತೊಂದು ಹೋಳಿಗೆಯನ್ನು ಕೂಡ ಹೂರಣದ ಉಂಡೆ ಗಾತ್ರಕ್ಕಿಂತ ಮೈದಾ ಉಂಡೆ ಗಾತ್ರ
ಇನ್ನು ಸ್ವಲ್ಪ ಕಡಿಮೆ ಇರಬೇಕು. ಹಾಗೆಯೇ ಹೋಳಿಗೆ ಅನ್ನೋದು ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ನಂತರ ಮತ್ತೊಂದು ಹೋಳಿಗೆಯನ್ನು ಕೂಡ ನಾನು ತಟ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೂಡ ಹೆಂಚು ಮೇಲೆ ಹಾಕ್ಕೊಂಡು ನಾವು ಸುಟ್ಕೊಳ್ಳೋಣ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಗೆ ಏನಾದರೂ ಡೌಟ್ ಬಂತು ಅಂದರೆ ಖಂಡಿತ ಕಾಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಒಂದು ಒಳ್ಳೆ ಪರ್ಫೆಕ್ಟ್ ಆದಂತಹ ಊಟ ಮಾಡ್ಕೋಬೇಕಂತಂದರೆ ನೀವು ಈ ಒಂದು ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಈ ಒಂದು ವಿಡಿಯೋ ಅನುಕೂಲ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಶೇರ್ ಮಾಡಿ, ಅವರು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತಾರೆ. ಒಂದು ಒಳ್ಳೆ ಅದ್ಭುತವಾದಂತಹ ರೆಸಿಪಿಯನ್ನು ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿದಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಆದಷ್ಟು ಬೇಗನೆ ಸಿಗುತ್ತೆ. ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.